ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಪೊಲೀಸ ವಾರ್ಷಿಕ ಕ್ರೀಡಾಕೂಟ, ಪೊಲೀಸ್ ಮತ್ತು ಪತ್ರಕರ್ತರ ನಡುವೆ ಕ್ರಿಕೆಟ್ ಪಂದ್ಯ, ಅನಧಿಕೃತ ಕಸಾಯಿಖಾನೆಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಶಿವಸೇನಾ ಪಾರ್ಟಿ ಪ್ರತಿಭಟನೆ, ನೂತನ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಅಲ್ಲಂ ಪ್ರಭು ಪಾಟೀಲ್, ಕಾಂಗ್ರೆಸ್ ಪಕ್ಷ ದಲಿತರಿಗೆ ಅನ್ಯಾಯ ಮಾಡಿದೆ, ಮಾಜಿ ಸಚಿವ ಎನ್ ಮಹೇಶ್ ಆರೋಪ. ಈಗ ವಾರ್ತೆಗಳ ವಿವರ. ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ವಾರ್ಷಿಕ ಕ್ರೀಡಾಕೂಟದ ಹಿನ್ನೆಲೆ ಇಂದು ಪತ್ರಕರ್ತರು ಮತ್ತು ಪೊಲೀಸರ ನಡುವೆ ಕ್ರಿಕೆಟ್ ಪಂದ್ಯ ಜರುಗಿತು. ನಗರದ ಡಿಎಆರ್ ಮೈದಾನದಲ್ಲಿ ಪೊಲೀಸ್ ವರ್ಸಸ್ ಪತ್ರಕರ್ತರ ತಂಡದ ಮಧ್ಯೆ ನಡೆದ ಕ್ರಿಕೆಟ್ ಪಂದ್ಯದಲ್ಲಿ ಮಾಧ್ಯಮ ತಂಡದ ವಿರುದ್ಧ 24 ರನ್ ಗಳಿಸುವ ಮೂಲಕ ಪೊಲೀಸ್ ತಂಡ ಜಯಭೇರಿ ಬಾರಿಸಿತು. ಮೊದಲು ಟಾಸ್ ಗೆದ್ದಿದ್ದ ಮಾಧ್ಯಮ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿದ ಪೊಲೀಸ್ ತಂಡ ಮಾಧ್ಯಮ ತಂಡಕ್ಕೆ ನಿಗದಿತ 10 ಓವರ್ಗಳಲ್ಲಿ 121 ರನ್ಗಳ ಟಾರ್ಗೆಟ್ ನೀಡಿತು. ಪ್ರತಿಯಾಗಿ ಮಾಧ್ಯಮ ತಂಡ 95 ರನ್ ಗಳಿಸಿ ಸೋಲನ್ನು ಒಪ್ಪಿಕೊಂಡಿತು. ಹೀಗಾಗಿ ಪೊಲೀಸ್ ತಂಡ 26 ರನ್ಗಳ ಅಂತರದಲ್ಲಿ ಭರ್ಜರಿ ಗೆಲುವು ಸಾಧಿಸಿತು. ನಂತರ ಜಿಲ್ಲಾ ಪೊಲೀಸ್ ಅಧಿಕಾರಿ ಆಡೂರ್ ಶ್ರೀನಿವಾಸಲು ಹಾಗೂ ಮಾಧ್ಯಮ ತಂಡದ ಕ್ಯಾಪ್ಟನ್ ಪುರುಷೋತ್ತಮ್ ಕುಲಕರ್ಣಿ ಮಾತನಾಡಿದರು. ಮೀಡಿಯಾ ತಂಡದವರು ನಿರಾಶೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮೊದಲೇ ಈಗ ನೋಡ್ರಿ ಸರ್ ಹೆಂಗ್ ನಡೀತಾ ಇದೆ ಬೆಳಿಗ್ಗೆ. ಬಾಲಿಂಗ್ ಗುಡ್ ಬೌಲಿಂಗ್ ಫ್ರಮ್ ಚಂದ್ರಶೇಖರ್. ನಮ್ಮ ಕಲಬುರಗಿ ಜಿಲ್ಲೆಯ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2025ನೇ ಸಾಲಿನ ಈ ವರ್ಷ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಮಾಧ್ಯಮ ಪೊಲೀಸರು ಮಧ್ಯೆ ಒಂದು ಫ್ರೆಂಡ್ಶಿಪ್ ಮ್ಯಾಚ್ ಇವತ್ತು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಟಾಸ್ ಗೆದ್ದು ಮಾಧ್ಯಮ ತಂಡದವರು ಬೌಲಿಂಗನ್ನು ಚೂಸ್ ಮಾಡಿಕೊಂಡಿದ್ದಾರೆ. ಫಸ್ಟ್ ಬ್ಯಾಟಿಂಗ್ ಇಳಿದು ಪೊಲೀಸ್ ತಂಡ 121 ರನ್ಸ್ ನಾವು ಸ್ಕೋರ್ ಮಾಡಿದ್ದೇವೆ. ತದನಂತರ ಮಾಧ್ಯಮ ತಂಡದವರು ಸೆಕೆಂಡ್ ಚೇಸಿಂಗಲ್ಲಿ 92 ರನ್ಸು ಸ್ಕೋರ್ ಹೊಡೆದಿದ್ದಾರೆ. ಬಟ್ ಒಟ್ಟಾರೆ ಅವರಲ್ಲಿ ಒಂದು ರೀತಿ ಒಳ್ಳೆಯ ಬೌಲಿಂಗು ಮತ್ತು ಒಂದು ಬ್ಯಾಟಿಂಗು ಪ್ರದರ್ಶಿಸ್ತಾರೆ. ಸೊ ಅದರಿಂದ ಒಟ್ಟಾರೆ ತಮ್ಮ ಒಂದು ಒಳ್ಳೆಯ ಸ್ನೇಹ, ಒಂದು ಫ್ರೆಂಡ್ಶಿಪ್ ವಾತಾವರಣ ಇದಿದೆ. ಸೊ ಪ್ರತಿ ವರ್ಷವೂ ನಾವು ಇದೇ ಥರ ಮ್ಯಾಚ್ ಹಮ್ಮಿಕೊಳ್ತೇವೆ. ಈ ವರ್ಷವೂ ಇದೆ. ಸೊ ಒಟ್ಟಾರೆ ನಮ್ಮದು ಇವತ್ತು ಒಂದು ಒಳ್ಳೆಯ ದಿನ ಅಂತ ನಾನು ಹೇಳ್ತೇನೆ. ಇದು ನಮ್ಮ ಪೊಲೀಸ್ ತಂಡಕ್ಕೆ ಮುಖ್ಯ ಕಾರಣ. ನಮ್ಮ ಪೊಲೀಸ್ ಇಲಾಖೆ ಆಯೋಜನೆ ಮಾಡಿರುವಂಥ ಒಂದು ಮಾಧ್ಯಮ ಮತ್ತು ಪೊಲೀಸ್ ಏನು ಫ್ರೆಂಡ್ಶಿಪ್ ಮ್ಯಾಚ್ ಇತ್ತು. ಇವತ್ತು ಪೊಲೀಸ್ ತಂಡ ಒಳ್ಳೆಯ ಒಂದು ಬ್ಯಾಟಿಂಗ್ ಮತ್ತು ಬಾಲಿಂಗ್, ಫೀಲ್ಡಿಂಗ್ ಮೂರು ರೀತಿಯಲ್ಲಿ ಒಳ್ಳೆಯ ಆಟವನ್ನು ಆಡಿ ಇವತ್ತು ಜಯವನ್ನು ಸಾಧಿಸಿದೆ. ಅದೇ ರೀತಿಯಾಗಿ ಮಾಧ್ಯಮ ತಂಡವು ಕೂಡ ಅವರಿಗೆ ಉತ್ತಮವಾಗಿ ಪೈಪೋಟಿಯನ್ನು ಕೊಟ್ಟಿರುವಂಥ
ಮಾಡಿರುವಂಥದ್ದು. ಪ್ರಮುಖವಾಗಿ ನಮ್ಮ ತಂಡದಲ್ಲೂ ಕೂಡ ಒಳ್ಳೆಯ ಬ್ಯಾಟಿಂಗನ್ನು ಆಡಿದರು. ಅವರಿಗೆ ಕೆಲವೊಂದಿಷ್ಟು ಜನ ಸಾಥ್ ಕೊಡಲಿಲ್ಲ. ಆದರೆ ಸೋಲಿಗೆ ಹಲವು ಕಾರಣಗಳಿರ್ಬೋದು. ನಮ್ಮ ತಂಡವು ಕೂಡ ಒಳ್ಳೆಯ ಪೈಪೋಟಿಯನ್ನು ನೀಡಿರುವಂಥದ್ದು. ಸೊ ಮುಂದಿನ ವರ್ಷವೂ ಕೂಡ ಈಗ ಕಪ್ ನಮ್ಮದೇ ಅಂತ ಹೇಳ್ಬೋದು. ಈ ಸಲ ಮಿಸ್ ಆಗಿರ್ಬೋದು, ಆದರೆ ಕೊಳ್ಳೇಗಾಲ ಬ್ಯಾಟ್ನಿಂದ ಅವ್ರು ಗೆದ್ದಿರೋದು. ಮುಂದಿನ ಸಲ ನಾವು ಅದನ್ನು ಈ ಸಂದರ್ಭದಲ್ಲಿ ಪೊಲೀಸ್ ತಂಡದ ಆಟಗಾರರು ಮತ್ತು ಪತ್ರಕರ್ತರ ತಂಡದ ಆಟಗಾರರು ಹಾಗೂ ಹಲವು ಪೊಲೀಸ್ ಅಧಿಕಾರಿಗಳು ಪತ್ರಕರ್ತರು ಉಪಸ್ಥಿತರಿದ್ದರು. ನವೆಂಬರ್ 26ರಂದು ಕಲಬುರಗಿ ನಗರದಲ್ಲಿ ಅನಧಿಕೃತ ಕಾನೂನು ಉಲ್ಲಂಘಿಸಿ ಕಸಾಯಿಖಾನೆಗಳ ಗೋವುಗಳನ್ನು ಸಾಗಿಸುವಾಗ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಕಾನೂನು ಉಲ್ಲಂಘನೆ ಮಾಡಿ ಗೋವು ಸಾಗಾಟ ಮಾಡುತ್ತಿರುವುದನ್ನು ಪ್ರಶ್ನಿಸಿದ ಹಿಂದೂ ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸುವುದು ಅತ್ಯಂತ ಖಂಡನೀಯ ಎಂದು ಶಿವಸೇನಾ ಕರ್ನಾಟಕ ಪಕ್ಷದ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಆಂದೋಲ ಶ್ರೀಗಳು ಆಕ್ರೋಶ ವ್ಯಕ್ತಪಡಿಸಿದರು. ಶಿವಸೇನೆ ಪಕ್ಷದ ನೇತೃತ್ವದಲ್ಲಿ ನಗರದ ಎಸ್ವಿಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ವಾಹನವನ್ನ ತಡೆಗಟ್ಟಿದ್ದಕ್ಕಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಕೆಲವು ಮುಸ್ಲಿಂ ಗೂಂಡಾಗಳು ಪಾಕಿಸ್ತಾನದ ಏಜೆಂಟರ ಮಾದರಿಯಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಅದನ್ನ ಖಂಡಿಸಿ ಮತ್ತು ಗೋ ಹತ್ಯೆ ನಿಷೇಧ ಆಗಬೇಕು, ಅಕ್ರಮ ಕಸಾಯಿಖಾನೆಗಳು ಮುಚ್ಚಬೇಕು. ಹೀಗಾಗಿ ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನ ಶಿವಸೇನಾ ಪಕ್ಷ ಮತ್ತು ಅನೇಕ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ನಾವು ಮಾಡಿದ್ದೀವಿ, ಮನವಿ ಕೊಟ್ಟಿದ್ದೀವಿ. ಇನ್ನು ಮುಂದೆ ಒಂದೇ ಒಂದು ಗೋವುಗಳು ಕಸಾಯಿಖಾನೆಗೆ ಕಲಬುರಗಿ ನಗರಕ್ಕೆ ಪ್ರವೇಶ ಮಾಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ನಾವು ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಇಲ್ಲಿ ಈ ಮುಸ್ಲಿಂ ಕಸಾಯಿಖಾನೆ ಮಾಲೀಕರಿಗೆ ಜಿಲ್ಲಾಡಳಿತದ ಕುಮ್ಮಕ್ಕಿದೆ. ಕಾರ್ಪೊರೇಷನ್ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಮುಲಾಜಿಗಾಗಿ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವರ ಮುಲಾಜಿಯಿಂದ ಸಂವಿಧಾನಕ್ಕೆ ಅಪಮಾನ ಆಗ್ತಾ ಇದೆ, ಸಂವಿಧಾನಕ್ಕೆ ಅಪಚಾರ ಆಗ್ತಾ ಇದೆ. ಆರ್ಟಿಕಲ್ 48 ಪಶುಗಳ ವಧೆಯನ್ನ ತಡೆಯುವುದು ಅನ್ನುವಂತಹ ಸಂದೇಶವನ್ನ ಸಂವಿಧಾನದಲ್ಲಿ ಉಲ್ಲೇಖ ಇದೆ. ಹೀಗಿದ್ರೂ ಕೂಡ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಅದನ್ನ ಗಮನ ಹರಿಸದೇನೆ ಬೇರೆ ಬೇರೆಯ ವ್ಯಾಖ್ಯಾನವನ್ನ ಕೊಡುತ್ತಾ ಸಂವಿಧಾನವನ್ನ ಸಪೋರ್ಟ್ ಆಗಿ ಇಟ್ಕೊಳ್ತಾರೆ. ಆದರೆ ಅದೇ 48 ಏನ್ ಹೇಳುತ್ತೆ ಅನ್ನುವಂತ ಸಂದೇಶ ಇವತ್ತು ಉಸ್ತುವಾರಿ ಮಂತ್ರಿಗಳು ಕೊಡ್ತಾ ಇಲ್ಲ. ಹೀಗಾಗಿ ನಾವು ಇಲ್ಲಿಯ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ವಿ. ಇನ್ನು ಮುಂದೆ ಏನಾದರೂ ಅಕ್ರಮ ಕಸಾಯಿಖಾನೆಗಳೇ ಗೋವುಗಳನ್ನ ಸಾಗಿಸುವುದು ಕಂಡು ಬಂದ್ರೆ ಉಗ್ರವಾದಂತ ಹೋರಾಟ ಮಾಡ್ತೇವೆ. ಮುಂದೆ ಏನಾದರೂ ಅನಾಹುತ ಆದರೆ ಇದಕ್ಕೆ ಜಿಲ್ಲಾ ಪೊಲೀಸ್ ಇಲಾಖೆ ನೇರ ಹೊಣೆ ಅನ್ನುವಂತ ಎಚ್ಚರಿಕೆಯನ್ನ ಶಿವಸೇನಾ ಪಕ್ಷದಿಂದ ನಾವು ಕೊಡ್ತಾ ಇದ್ದೇವೆ. ಈಗ ಒಂದು ವಾರ ಟೈಮ್ ನಲ್ಲಿ ಚೆಕ್ ಪೋಸ್ಟ್ ಗಳನ್ನ ಹಾಕ್ಬೇಕು. ಚೆಕ್ ಪೋಸ್ಟ್ ಗಳಲ್ಲಿ CCTVಯನ್ನ ಅಳವಡಿಸಬೇಕು. RTO ಎಲ್ಲ ಅದರ ಮೇಲೆ ನಿಗಾ ಇಡಬೇಕು. ವೈದ್ಯಾಧಿಕಾರಿಗಳು ನಿಗಾ ಇರಬೇಕು. ಮತ್ತು ಅಕ್ರಮ ಕಸಾಯಿಖಾನೆಗಳು ಎಲ್ಲೆಲ್ಲಿದ್ದಾವೆ ಅವುಗಳನ್ನೆಲ್ಲ ಮುಚ್ಚಿಸಬೇಕು, ಬೀಗ ಹಾಕಬೇಕು ಅಂತ ನಾವು ಮಹಾನಗರ ಪಾಲಿಕೆ ಅಧಿಕಾರಿಗೂ ಹೇಳಿದೀವಿ, ಜಿಲ್ಲಾಧಿಕಾರಿ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದೀವಿ. ಅಕಸ್ಮಾತ್ ನಿರ್ಲಕ್ಷ್ಯ ವಹಿಸಿದ್ರೆ ಇವರು ಮುಸ್ಲಿಂ ತುಷ್ಟೀಕರಣ ಮಾಡಿದ್ರೆ ಮುಂದೆ ಪರಿಣಾಮ ಬಹಳ ದೊಡ್ಡ ಮಟ್ಟದ್ದಾಗಿರುತ್ತೆ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. 26ನೇ ತಾರೀಕಿನಂದು ಹತ್ನೂರು ಗ್ರಾಮದಿಂದ ಅಕ್ರಮವಾಗಿ ಗೋವುಗಳನ್ನು ಸಾಗಿಸುತ್ತಿದ್ದ ವಾಹನಕ್ಕೆ ತಡೆ ಹಿಡಿದ ನಮ್ಮ ಶಿವಸೇನಾ ಕಾರ್ಯಕರ್ತರು ಹಾಗೂ ಶಿವಸೇನಾ ಯುವ ಮೋರ್ಚಾ ಉಪಾಧ್ಯಕ್ಷರಾದ ರೋಹಿತ್ ಪಿಸ್ಕೆ ಮತ್ತು ಅನಿಲ್ ಕಾರ್ಯಕರ್ತರ ಮೇಲೆ ಮಾರಣಾಂತಿಕವಾಗಿ ಬರ್ಬರವಾಗಿ ಹಲ್ಲೆ ಮಾಡಿದ ಗುಂಡಗಳನ್ನು ಕೂಡಲೇ ಜಿಲ್ಲಾ ಆಡಳಿತ ಅರೆಸ್ಟ್ ಮಾಡಬೇಕು. ಅದೇ ರೀತಿ ಕಲಬುರಗಿ ಜಿಲ್ಲೆಯಲ್ಲಿ ಏನು ಅಕ್ರಮವಾದ ಕಸಾಯಿಖಾನೆಗಳು ಕೂಡಲೇ ಬಂದಾಗಬೇಕು. ಮತ್ತು ಕಲಬುರಗಿ ಪ್ರವೇಶ ಮಾಡ್ತಿರ್ತಕ್ಕಂಥ ಎಲ್ಲ ರಸ್ತೆಗಳಲ್ಲಿ ಚೆಕ್ ಪೋಸ್ಟ್ ಅಳವಡಿಸಿ CCTV ಅಳವಡಿಸಬೇಕು. ಮತ್ತು ಪ್ರತಿ ಹಂತದಲ್ಲೂ ಗೋವುಗಳ ಮೇಲೆ ಏನು ನಡೀತಾ ಇದೆ ಅಕ್ರಮವಾಗಿ ಅದನ್ನು ಕೂಡಲೇ ಸರ್ಕಾರ ನಿಷೇಧಾಜ್ಞೆ ಇದ್ದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಹಿಂದೂ ವಿರೋಧಿ ಕಾರ್ಯಕ್ಕೆ ಸರ್ಕಾರ ಕುಮ್ಮಕ್ಕು ನೀಡುತ್ತಿದೆ. ಇದನ್ನು ಶಿವಸೇನಾ ಪಕ್ಷ ಉಗ್ರವಾಗಿ ಖಂಡಿಸುತ್ತದೆ. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಶಿವಸೇನಾ ಪಕ್ಷ ಅತಿ ಉಗ್ರವಾದ ಹೋರಾಟ ಕೈಗೊಳ್ಳಬೇಕಾಗುತ್ತಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಪ್ರತಿಭಟನೆಯಲ್ಲಿ ಶಿವಸೇನಾ ಕರ್ನಾಟಕ ಪಕ್ಷದ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಆಂದೋಲ ಶ್ರೀಗಳು ಮಾತನಾಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಅಕ್ರಮ ಚಟುವಟಿಕೆ ನಿಗ್ರಹಿಸಬೇಕಾದ ಇಲಾಖೆಗಳು ನಿರ್ಲಕ್ಷ್ಯದಿಂದ ಇಂತಹ ಅವಘಡಗಳು ರಾಜ್ಯದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿವೆ. ತಕ್ಷಣವೇ ಸರ್ಕಾರ ಸಂಬಂಧಪಟ್ಟ ಇಲಾಖೆಗಳಿಗೆ ಸೂಚಿಸಿ ಗಂಭೀರ ಕ್ರಮಕ್ಕೆ ಮುಂದಾಗಬೇಕು. ಇಲ್ಲದಿದ್ದರೆ ನಾವೇ ರಸ್ತೆಗಿಳಿದು ಹೋರಾಟ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು. ಈಗ ಒಂದು ಚಿಕ್ಕ ವಿರಾಮ. ನೂತನ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಅನ್ನಂಪ್ರಭು ಪಾಟೀಲ್. ಕಾಂಗ್ರೆಸ್ ಪಕ್ಷ ದಲಿತರಿಗೆ ಅನ್ಯಾಯ ಮಾಡಿದೆ, ಮಾಜಿ ಸಚಿವ ಎನ್ ಮಹೇಶ್ ಆರೋಪ.
ಕನ್ನಡ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ವಾರ್ಡ್ ನಂಬರ್ 39ರಲ್ಲಿ ಕೆಕೆಆರ್ಡಿಬಿ ಅನುದಾನದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಅಲ್ಲಂ ಪ್ರಭು ಪಾಟೀಲ್. ಕಲಬುರಗಿ ನಗರದ ಮಹಾನಗರ ಪಾಲಿಕಾ ವ್ಯಾಪ್ತಿಯಲ್ಲಿರುವ ವಾರ್ಡ್ ನಂಬರ್ 39ರಲ್ಲಿ ಕೆಕೆಆರ್ಡಿಬಿ ಅನುದಾನದಲ್ಲಿ 66 ಲಕ್ಷ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅನುದಾನದಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿ, ಅಲ್ಲಂ ಪ್ರಭು ಪಾಟೀಲ್, ನಾಳೆಯಿಂದನೇ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡುತ್ತೇವೆ. ಸುಂದರವಾದ ರಸ್ತೆ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುತ್ತೇವೆ ಎಂದರು. ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಒಂದು ಸುಂದರವಾದಂಥ ರಸ್ತೆ ಆಗ್ಬೇಕಂತ ಹೇಳಿ ಈ ಕೆಕೆಆರ್ಡಿಬಿ ರೂವಾರಿ ಇದನ್ನು ತಂದಿರ್ತಕ್ಕಂಥ ಮಹಾನ್ ನಾಯಕರಾದ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಕೃಪಾಶೀರ್ವಾದದಿಂದ ಇವತ್ತು 65 ಲಕ್ಷ ರೂಪಾಯಿ ಸಿಸಿ ರಸ್ತೆ ಇವತ್ತು ಪ್ರಾರಂಭ ಮಾಡ್ತಾಯಿದ್ವಿ. ಗುದ್ದಲಿ ಪೂಜೆಗೆ ವಾರ್ಡ್ ನಂಬರ್ 39ರಲ್ಲಿ ಪ್ರಾರಂಭ ಮಾಡ್ತಾಯಿದ್ವಿ. ಈ ಬಡಾವಣೆಯ 39ರ ಮಹಾನಗರ ಪಾಲಿಕೆ ಎಲ್ಲ ಮಹಿಳೆಯರು ಕೂಡ ಎಲ್ಲರೂ ಕೂಡ ನಾವು ಬಹಳ ಸಂತೋಷದಿಂದ ಪೂಜೆಯನ್ನು ಪ್ರಾರಂಭ ಮಾಡಿ ನಾಳೆಯಿಂದ ಕೆಲಸ ಪ್ರಾರಂಭ ಆಗ್ತದೆ. ನಾಳೆ ಮಾಡ್ತೀವಿ. ನಾಳೆಯಿಂದ ಅದು ಟ್ರೈನ್ ಮಾಡೋದು ಆಫೀಸ್ ಬರ್ತೀವಿ. ಏನು ಮತ್ತು ಸ್ವಲ್ಪ ದಿನಗಳಲ್ಲಿ ಮತ್ತೆ ಅದೊಂದು ಸಮುದಾಯ ಭವನ 1 ಕೋಟಿ ರೂಪಾಯಿ ಶಾಂಕ್ಷನಾಗಿ ಬಂದಿದೆ, ಹಣ ಬಂದಿದೆ. ಈಗ ಅದನ್ನು ಕೂಡ ಕೆಲವೇ ದಿನಗಳಲ್ಲಿ ಪ್ರಾರಂಭ ಮಾಡ್ತೀವಿ. ನಮ್ಮ ಸೆಷನ್ ಆದ ತಕ್ಷಣ ಅದನ್ನು ಕೂಡ ಪೂಜೆ ಮಾಡಿ ಡಿಮಾಲಿಷನ್ ಮಾಡಿ ನಮ್ಮ ನಾಯಕರ ಆದೇಶದ ಮೇರೆಗೆ ಸುಮಾರು 3 ಕೋಟಿ ರೂಪಾಯಿ ಖರ್ಚು ಮಾಡಿ ಅದು ಎಷ್ಟೇ ಬರಲಿ ಅಷ್ಟು ದೊಡ್ಡ ಕಲ್ಯಾಣ ಮಂಟಪ ಈ ಉಡಾವಣೆ ಎಲ್ಲರ ಜನರಿಗೂ ಕೂಡ ಮದುವೆ ಮುಂಜಿ ಕಾರ್ಯಕ್ರಮಕ್ಕೆ ಆಗಲಿಕ್ಕೆ ಇಲ್ಲೇ ಯಾರೂ ಹೊರಗಡೆ ಹೋಗದಂತೆ ಇಲ್ಲೇ ಬಂದು ವ್ಯವಸ್ಥೆ ಮಾಡ್ತಕ್ಕಂಥ ರೀತಿಯಲ್ಲಿ ಅದನ್ನು ಕೂಡ ಪ್ರಾರಂಭ ಮಾಡ್ತೀವಿ. ಇವತ್ತು ನಾವೆಲ್ಲರೂ ಬಹಳ ಸಂತೋಷದಿಂದ ಕೆಲಸಕ್ಕೆ ಪೂಜೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯೆ ರೇಣುಕಾ ಹೋಳ್ಕರ್, ಮುಖಂಡರುಗಳಾದ ಸಿದ್ದರಾಮ ಬೆಳಕೋಟೆ, ದೇವೇಂದ್ರ ಸಿನ್ನೂರ್, ದೇವೇಂದ್ರಪ್ಪ ವಾಡೆ, ವಿಜಯಕುಮಾರ್ ಶಿಂದೆ, ಮಹೇಶ್ ಸಂಗಾವಿ, ರಾಣು ಮುದುನ್ಕರ್, ರಮೇಶ್, ರಮಾಬಾಯಿ ಚಂಬಾಳ್, ಕಸ್ತೂರಿಬಾಯಿ, ಪಾರ್ವತಿ, ಅಂಜಲಿ, ಮಧುಮತಿ ಕಾಂಬ್ಳೆ, ಜ್ಯೋತಿ ಕಾಂಬ್ಳೆ, ಜಯಾ ಕೊಳ್ಳೋರ್, ರವಿ ಅಂಬಲ್ಗಿ, ಬಾಬು ಗುತ್ತೇದಾರ್ ಸೇರಿದಂತೆ ಬಡಾವಣೆಯ ಹಲವು ಮುಖಂಡರು ಉಪಸ್ಥಿತರಿದ್ದರು. 75 ವರ್ಷದಿಂದ ದಲಿತರ ವೋಟ್ ಪಡೆದ ಕಾಂಗ್ರೆಸ್ ದಲಿತರಿಗೆ ಮೋಸ ಮಾಡಿದೆ. ದಲಿತರು ಕಾಂಗ್ರೆಸ್ಗೆ ಕೇವಲ ವೋಟ್ ಬ್ಯಾಂಕ್ ಅಷ್ಟೇ ಎಂದು ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಬಿಜೆಪಿ ನಾಯಕ ಎನ್ ಮಹೇಶ್ ಕಿಡಿಕಾರಿದ್ದಾರೆ. ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ ನಾನು ಅದರ ಬಗ್ಗೆ ಕಾಮೆಂಟ್ ಮಾಡಲ್ಲ. 75 ವರ್ಷದಿಂದ ದಲಿತ ರೋಡ್ ತಕೊಂಡು ಇವರು ಸರ್ಕಾರ ಮಾಡ್ತಾ ಇರೋದು. ಈ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, 75 ವರ್ಷದಿಂದ ವೋಟ್ ಹಾಕಿರೋರು ಯಾರು ಇವ್ರಿಗೆ? ಸಿದ್ದರಾಮಯ್ಯನವ್ರು ಬಂದು ವೋಟ್ ಹಾಕಿಸ್ತಾ ಇರೋದು 10 ವರ್ಷದಿಂದ ಈಚೆಗೆ. 75 ವರ್ಷ ವೋಟ್ ಹಾಕಿರೋರು ಯಾರು ಕಾಂಗ್ರೆಸ್ಗೆ?
ಯಾರಿಗೆ ಮುಖ್ಯಮಂತ್ರಿ ಮಾಡ್ಬೇಕಾಗಿತ್ತು? ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಖರ್ಗೆ ಅವರು ರಾಜ್ಯಾಧ್ಯಕ್ಷರಾಗಿ ಅಧಿಕಾರಕ್ಕೆ ತಂದ್ರು. ಮುಖ್ಯಮಂತ್ರಿ ಮಾಡಿದ್ರ? ತಡೀರಿ, ನಮ್ ಪಕ್ಷಕ್ಕೆ ಓಟೇ ಹಾಕಿಲ್ಲ ದಲಿತರು, ಓಟ್ ಹಾಕ್ಬಿಟ್ಟು ಆಮೇಲೆ ಕೇಳ್ತೀವಿ. ನಾನು ತಡ್ರಿ ಡಿಬೇಟ್ ಮಾಡ್ಬೇಡಿ, ಒಂದ್ ನಿಮಿಷ ಪ್ಲೀಸ್, ಡಿಬೇಟ್ ಮಾಡ್ಬೇಡಿ, ಇದನ್ನ ಕ್ಲಿಯರ್ ಮಾಡ್ತೀನಿ. ಖರ್ಗೆ ಅವರು ಅಧಿಕಾರಕ್ಕೆ ತಂದ್ರು, ಅವರನ್ನು ಹೊರಗಡೆ ಕೂರಿಸಿದ್ರು. ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಸೋಲಿಸ್ಬಿಟ್ಟು ಹೊರಗಡೆ ಕೂರಿಸಿದ್ರು. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ್ರು. ಇದು ಯಾಕೆ ಗೊತ್ತಾ ಬ್ರದರ್? ಯಾಕೆ ನಮ್ ಲೀಡರ್ಸ್ ನ ಇಗ್ನೋರ್ ಮಾಡ್ತಾ ಇದ್ದಾರೆ, ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಖರ್ಗೆ ಇದ್ರೇನು, ಪರಮೇಶ್ವರ್ ಇದ್ರೇನು ದಲಿತರು ಕಾಂಗ್ರೆಸ್ ಓಟ್ ಹಾಕ್ತಾರೆ. ನಾವು ಎಲ್ಲಿವರೆಗೆ ದಲಿತರು ಯಾವುದೇ ಪಕ್ಷಕ್ಕಾಗ್ಲಿ ವೋಟ್ ಬ್ಯಾಂಕ್ ಆಗಿ ATM ಕಾರ್ಡ್ ನ ಅವ್ರ ಕೈಗೆ ಕೊಟ್ಬಿಡ್ತಾರೋ ಅಲ್ಲಿವರೆಗೆ ನಮ್ಮನ್ನು ಶೋಷಣೆ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಹಂಗ್ ನೋಡಿದ್ರೆ ಪೂರ್ಣ ಪ್ರಮಾಣದಲ್ಲಿ ದಲಿತರ ಮತಗಳು ಭಾರತೀಯ ಜನತಾ ಪಾರ್ಟಿಗೆ ಬಂದಿಲ್ಲ. ಆದ್ರೂ ಕೂಡ ಸನ್ಮಾನ್ಯ ಗೋವಿಂದ ಕಾರಜೋಳ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ದೀವಿ. ಮುಖ್ಯಮಂತ್ರಿ ಮಾಡುವಂತ ಶಕ್ತಿ ಬಂದ್ರೆ ಖಂಡಿತ ಮಾಡ್ತಾ ಇದ್ದೀವಿ, ಅದ್ರಲ್ಲಿ ಸಂಶಯನೇ ಬೇಡ. ಥ್ಯಾಂಕ್ ಯು. ಇದನ್ನ ನಾವು ಎಲ್ಲಿವರೆಗೆ ಹೇಳ್ತೀವಿ ಗೊತ್ತಾ? ಇದನ್ನ ಬಾಬಾ ಸಾಹೇಬರಿಗೆ, ದಲಿತರಿಗೆ, ಸಂವಿಧಾನಕ್ಕೆ ಆಗಿರೋ ಅವಮಾನನ ಎಲ್ಲಿವರೆಗೆ ಹೇಳ್ತಾ ಇದ್ದೀವಿ ಅಂದ್ರೆ, ಎಲ್ಲಿವರೆಗೆ ಅವರು ಸಂವಿಧಾನಕ್ಕೆ ತೊಂದರೆ ಮಾಡಿದ್ದಾರೆ ಇವರು ಅಂತ ಹೇಳ್ತಾರೋ ಅಲ್ಲಿವರೆಗೂ ಹೇಳ್ತಾ ಇರ್ತೀವಿ. ಯಾಕಂದ್ರೆ ಅವ್ರು ಸುಳ್ಳು ಹೇಳಿದ್ರೆ ನಾವು ಸತ್ಯ ಹೇಳ್ಬೇಕಲ್ಲ, ಹೇಳ್ತೀವಿ ಅದನ್ನ. ಏನು? ಹೌದು, ನಿಮ್ಗೆ ಹೇಳ್ತೀನಿ, ಕೇಳ್ರಿ ಇವ್ರೆ ಕೇಳಿಸ್ಕೊಳ್ಳಿ, ನನ್ ಮಾತು ಕೇಳಿಸ್ಕೊಳ್ಳಿ. ಪ್ರಶ್ನೆ ಕೇಳಿದ್ಮೇಲೆ ನಾನು ದಯಮಾಡಿ ನನ್ನ ಉತ್ತರನ್ನು ಕೇಳಿಸ್ಕೊಳ್ಳಿ. ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಸಬಲೀಕರಣ ಇಲಾಖೆಯಿಂದ ದೇಶದ ಎಲ್ಲ ರಾಜ್ಯಗಳಿಗೆ ಅನುದಾನವನ್ನ ಕೊಡ್ತಾ ಇದ್ದಾರೆ. ಆ ಅನುದಾನನೇ SCP TSP. ಬರೀ ರಾಜ್ಯ ಸರ್ಕಾರದಲ್ಲ, ಕೇಂದ್ರ ಸರ್ಕಾರದ ಯೋಜನೆಗಳಿದೆ SC ST ಗಳ ಅಭಿವೃದ್ಧಿಗೆ. ಸೊ SC ST ಗಳ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಕೂಡ ಕ್ಲಬ್ ಮಾಡಿ ಈ ಹಣವನ್ನ ಅವರ ಅಭಿವೃದ್ಧಿಗೆ ಮಾತ್ರ ಖರ್ಚು ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರಗಳು ಮಾಡ್ಬೇಕು. ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ನಾನು SCP TSP ಮತ್ತೆ ಯಾರು ತರಲಿಲ್ಲ, ಇಡೀ ದೇಶದ ನಾನು ಮೊದಲು. ಇದೇ ರೀತಿ ನರೇಂದ್ರ ಮೋದಿ ಅವರ ತಾಕತ್ತಿದ್ರೆ ಅವರು ಕೂಡ SC ST ಸಪರೇಟ್ ಫಂಡ್ ರಿಲೀಸ್ ಮಾಡ್ಲಿ, ಸಪರೇಟ್ ಫಂಡ್ ಬಿಡ್ಲಿ ಅಂತ ಹೇಳ್ತಾರೆ. ನೋಡ್ರಿ, ಇವರೇ ಏನು ಫಸ್ಟ್ ಮಾಡಿರೋದಲ್ಲ. ನಾನು ಹೇಳದ್ನಲ್ಲ, SCP TSP ಆಕ್ಟ್ ಬಂದಿದ್ದು 1975ರಲ್ಲಿ. ಅದನ್ನ ಕೇಳ್ರಿ, ಅದು ಆವಾಗ್ಲೇ ತಂದಿದ್ದು. ಹೇಳ್ತೀನಿ ಕೇಳಿ, ನಾನು ಆ ಇಲಾಖೆನಲ್ಲಿ ಕೆಲಸ ಮಾಡಿ ಬಂದಿರೋನು 1975ರಿಂದೇನೆ ಇದೆ. ಅದಕ್ಕೆ ಹಣಕಾಸಿನ ಅವಕಾಶವನ್ನ ಒದಗಿಸ್ಕೊಟ್ಟಿರ್ಲಿಲ್ಲ, ಯೋಜನೆಗಳನ್ನ ರೂಪಿಸುವಂತ ಕೆಲಸ ಆಗಿರ್ಲಿಲ್ಲ. 84ರಿಂದ ಶುರುವಾಗಿದೆ. ಪ್ರತಿ ವರ್ಷ ಕೇಂದ್ರ ಸರ್ಕಾರದಲ್ಲಿ ಸುಮಾರು 60ರಿಂದ 80 ಸಾವಿರ ಕೋಟಿ ಇಡೀ ರಾಜ್ಯದ ವಿವಿಧ ಇಲಾಖೆಗಳಿಗೆ SCP TSP ಹಣ ಹೋಗ್ತಾ ಇದೆ. ಅದನ್ನ ಬಳಕೆ ಮಾಡ್ಕೋತಾ ಇದೆ ರಾಜ್ಯ ಸರ್ಕಾರಗಳು. ಅದ್ರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಇಷ್ಟು % ಪಾಪ್ಯುಲೇಷನ್ ಇದೆ, ಅಷ್ಟು % ತೆಗೆದಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ತೆಗೆದಿಟ್ಟಿದ್ದು ಸರಿ, ಆ ತೆಗೆದಿಟ್ಟ ಹಣನ ಇವ್ರಿಗೆ ಯಾವ್ದಕ್ ಬೇಕೋ ಅದಕ್ಕೆ ಬಳಸ್ಕೊತಾ ಇದಾರಲ್ಲ, ಅದನ್ನ ನಾವು ವಿರೋಧ ಮಾಡ್ತಾ ಇರೋದು. ಅದನ್ನೇ SC ST ಗಳಿಗೆ ಬಳಸಿ. ನೀವು ಸುಮ್ಮನೆ ಹೋಗಿ ಗುಲ್ಬರ್ಗಾದಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಯೋಜನೆಗಳಿತ್ತು ಹಿಂದಿನ ವರ್ಷಗಳಲ್ಲಿ, ಇವತ್ತೇನಿದೆ ನೋಡಿ. ನಿಗಮಗಳು ಮುಚ್ಚೋಗಿದೆ. ಎಲ್ಲಿ ಎಲ್ಲ ಸರ್, ಇಲ್ಲಿ ಮಾತ್ರ ಆಕ್ಟಿವ್. ಆಂಧ್ರ ಪ್ರದೇಶ್, ತೆಲಂಗಾಣ, ಕರ್ನಾಟಕ ಈ 3. ಒಂದ್ ನಿಮಿಷ ಹೇಳ್ತೀನಿ, ನೀವು ಆಮೇಲೆ ಜಿಲ್ಲೆದು ಏನು. ಆಂಧ್ರ ಪ್ರದೇಶ್, ಕರ್ನಾಟಕ, ತೆಲಂಗಾಣ 3 ರಾಜ್ಯಗಳಲ್ಲಿ ಆಕ್ಟ್ ಮಾಡಿರೋದು. ಇನ್ನು ಉಳಿದ ಎಲ್ಲ ರಾಜ್ಯಗಳಿಗೆ SCP TSP ಹಣ ಕೇಂದ್ರದಿಂದ ಹೋಗ್ತಾ ಇದೆ. ಎಲ್ಲ ರಾಜ್ಯಗಳಲ್ಲಿ ಇದೆ ರೀ, ಎಲ್ಲ ರಾಜ್ಯಗಳಲ್ಲೂ ಇದೆ. ಈಗ ಗವರ್ಮೆಂಟ್ ಆಫ್ ಇಂಡಿಯಾ ಸ್ಕಾಲರ್ಶಿಪ್ ಬರ್ತದೆ. ಎಲ್ಲಿಂದ ಬರ್ತದೆ? ನ್ಯಾಷನಲ್ SC ST ಡೆವಲಪ್ಮೆಂಟ್.
ಅದೇ ಪ್ರಕಾರ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ನಿಮ್ಮ ಸರ್ಕಾರ ಇದ್ದಂತಲ್ಲಿ ಇದೇನು? ಹೌದು ಬಿಜೆಪಿ ಹೌದು ಎಲ್ಲೆಲ್ಲೋ ಎಲ್ಲ ರಾಜ್ಯಗಳಲ್ಲೂ ಕೊಡ್ತಾರೆ. ಎಲ್ಲ ಅಲ್ಲ, ನೋಡ್ರಿ, ಆಕ್ಟ್ ಮಾಡಿಲ್ಲ. ಆಕ್ಟ್ ಮಾಡಿರೋದು ಮೂರೇ ರಾಜ್ಯಗಳಲ್ಲಿ. ಉಳಿದ ಕಡೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ವಿಶೇಷ ಘಟಕ ಯೋಜನೆಯ ಅನುದಾನ ಸಿಗ್ತಾ ಇದೆ. ಆಕ್ಟ್ ಮಾಡಿಲ್ಲ. ಆಕ್ಟ್ ಮಾಡಿರೋದು ಇಲ್ಲಿ ಆಗ್ತಾ ಇದೆ. ಮಧ್ಯಪ್ರದೇಶದಲ್ಲಿದೆ, ರಾಜಸ್ಥಾನದಲ್ಲಿದೆ, ಎಲ್ಲ ಕಡೆನೂ ಇದೆ ರೀ. ನೀವು ಒಂದು ಕೆಲಸ ಮಾಡಿ, ಈ ಆಕ್ಟ್ ಮಾಡಿರೋದು ಎಕ್ಸ್ಟ್ರಾ. ಬಟ್ SCP-TSP ಇದೆಯಲ್ಲ ಯೋಜನೆ, ಅದು ಎಲ್ಲ ರಾಜ್ಯಗಳಲ್ಲೂ ಇದೆ. ಡೆಫಿನೆಟ್ಲಿ ಈ ಸಾಮಾಜಿಕ ನ್ಯಾಯ ಸಬಲೀಕರಣ ಇಲಾಖೆ ವತಿಯಿಂದ ಎಲ್ಲ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆಗಳಿದೆ, ಬುಡಕಟ್ಟು ಇಲಾಖೆಗಳಿದೆ. ಇಲ್ಲ ದಾರಿ ತಪ್ಪಿಸ್ತಾ ಇಲ್ಲ. ಅಲ್ರಿ, ಕೇಂದ್ರ ಸರ್ಕಾರ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕಾಲರ್ಶಿಪ್ ಯೋಜನೆನ ತರಕಾಗತ್ತಾ? ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕಾಲರ್ಶಿಪ್ಗೆ ಫಂಡ್ ಕೊಡುತ್ತೆ ವಿವಿಧ ರಾಜ್ಯಗಳಿಗೆ ಯೋಜನೆ. ಅಂದ್ರೆ ನೀವ್ ಹೇಳೋದು ಇಡೀ ದೇಶಕ್ಕೆ SC/STಗಳು ಇಷ್ಟು % ಪಾಪ್ಯುಲೇಷನ್ ಇದೆ, ಅಷ್ಟು % ಅನುದಾನ ಕೊಡ್ತೀರಾ ಅಂತ. ಹೌದಲ್ವಾ? ಪ್ಲಾನ್ ಮಾಡೋಣ. ನಿಮ್ ಪರವಾಗಿ, ಸಿದ್ದರಾಮಯ್ಯನವ್ರ ಪರವಾಗಿ ನಾನು ಕೂಡ ಅಲ್ಲ. ಬಿಜೆಪಿ ಮತ್ತು ಕಾಂಗ್ರೆಸ್ JDS ಎಲ್ಲ ಅವ್ರೇನ್ ಹೇಳ್ತಿದ್ದಾರೆ, ಬರೀ ಗುಲಾಬಿಯ ನಾಯಕರನ್ನ ಸೃಷ್ಟಿ ಮಾಡ್ತಾರೆ, ಅವರು ಅಧಿಕಾರ ಕೊಡಲ್ಲ ಅಂತ. ಫಾರ್ ಎಕ್ಸಾಂಪಲ್, ಈಗ ಖರ್ಗೆ ಅವರಿಗೆ ರಾಷ್ಟ್ರಾಧ್ಯಕ್ಷ ಕೊಟ್ಟಿದ್ದಾರೆ, ಅವ್ರು ಹೈಕಮಾಂಡ್ ಕೇಳು ಅಂತಾರೆ. ಅದೇ ರೀತಿ ಬಿಜೆಪಿಯಲ್ಲೂ ಸ್ಥಾನಗಳನ್ನು ಕೊಡ್ತಾರೆ, ಬಟ್ ಅಧಿಕಾರ ಕೊಡಲ್ಲ ಅನ್ನೋದು ಅವ್ರದ್ದು. ಅದು ಅವ್ರ ಅಭಿಪ್ರಾಯ. ನಾನು ಅದಕ್ಕೆ ಕಾಮೆಂಟ್ ಮಾಡಲ್ಲ. ನಾನು ಅದಕ್ಕೆ ಕಾಮೆಂಟ್ ಮಾಡಲ್ಲ ರೀ. ಅಲ್ಲ, ನನಗೆ ಹೇಳಿಲ್ಲ ಅದನ್ನ, ನಾನು ಕಾಮೆಂಟ್ ಮಾಡಲ್ಲ. ಕೃಷ್ಣಮೂರ್ತಿ ಅವರು ಏನ್ ಕಾಮೆಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ಬಿಜೆಪಿ ಕೂಡ ದಲಿತರನ್ನ ಕೇವಲ ಬಳಸ್ಕೊಳ್ತಾರೆ, ಅಧಿಕಾರ ಕೊಡಲ್ಲ. ನಾಮಕವಾಸ್ತೆ ಒಂದು ಉಪಾಧ್ಯಕ್ಷನೋ ಅಧ್ಯಕ್ಷನೋ ಮಾಡ್ಕೊಳ್ತಾರೆ, ಅವ್ರು ಯಾರು ಅಧಿಕಾರ ನಡೆಸೋಕೆ ಬಿಡಲ್ಲ ಅಂತ ಹೇಳ್ತಾರೆ. ನೀವು ಈಗ ಉಪಾಧ್ಯಕ್ಷ ನಿಮ್ಗೆ ಅಧಿಕಾರ ನಡೆಸೋಕೆ ಬಿಡ್ತಾರ ಇಲ್ಲ ಬಿಜೆಪಿ ಅಂತ? ಈಗ ನಿಮ್ಗೆ ಡೌಟ್ ಇದೆಯಾ? ಅಲ್ಲ, ಅವ್ರಿಗೆ ಕೇಳಬೇಕು. ಡೌಟ್ ಇದೆಯಾ? ಅಲ್ಲ, ನಿಮ್ಗೇನಾದ್ರು ಡೌಟ್ ಇದೆ? ನೋಡ್ರಿ, ನನಗೆ ಬಿಜೆಪಿ ಒಳಗಡೆ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಚಾಮರಾಜನಗರ ಜಿಲ್ಲೆಯವನು, ಇಡೀ ರಾಜ್ಯವನ್ನ ಸುತ್ತಾಡಿ ಸಂಘಟನೆ ಮಾಡೋ ಜವಾಬ್ದಾರಿ ಕೊಟ್ಟಿದ್ದಾರೆ ನನಗೆ. ನನ್ನ ಸುಮ್ಮನೆ ಕೂರಿಸಿಲ್ಲ. ಒಂದು. ಎರಡನೇದು ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ಎಷ್ಟು ನ್ಯಾಯ ಒದಗಿಸ್ತಾ ಇದ್ದಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಅದೊಂದು ಅಧಿಕಾರ ಅಲ್ವಾ? ವಿರೋಧ ಪಕ್ಷ ನಾಯಕ ಅಧಿಕಾರ ಅಲ್ವಾ? ಅಲ್ಲ ಸರ್, ಅದು ನಮ್ ಸರ್ಕಾರ ಬಂದಾಗ ಕೇಳೋಣ, ಬಿಜೆಪಿ ಸರ್ಕಾರ ಬಂದಾಗ ಕೇಳೋಣ. ಥ್ಯಾಂಕ್ ಯು. ಬಿಜೆಪಿ ಸರ್ಕಾರ ಬಂದಾಗ ನಾವು ಕೇಳ್ತೀವಿ. ಒಂದ್ ನಿಮಿಷ. ನಗರ ಜಿಲ್ಲೆಯ ಪದಾಧಿಕಾರಿಗಳನ್ನ ಸೇರಿಸಿ ಇಲ್ಲಿ ಪದಾಧಿಕಾರಿಗಳಿಗೆ ಈ ಸಬ್ಜೆಕ್ಟ್ ಅನ್ನ ಮನವರಿಕೆ ಮಾಡ್ತಾ ಇದ್ದೀವಿ. ಮುಂದಿನ ದಿನ ಈ ಪದಾಧಿಕಾರಿಗಳು ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ಅವ್ರಿಗೆ ಮನವರಿಕೆ ಮಾಡ್ಬೇಕು. ಈಗ ನಾನು ಎಲ್ಲ ಕಡೆ ಬಂದು ರಾಜ್ಯ ಸಮಿತಿಯವರು ಇದನ್ನ ಮಾಡ್ಲಿಕ್ಕೆ ಆಗಲ್ಲ. ನಮ್ಮಲ್ಲಿ ಶಾಸಕರಿದ್ದಾರೆ, ಜಿಲ್ಲಾಧ್ಯಕ್ಷರುಗಳಿದ್ದಾರೆ, OBC ಮೋರ್ಚಾ ಅಧ್ಯಕ್ಷರು, SC ಮೋರ್ಚಾ, ST ಮೋರ್ಚಾ ಅಧ್ಯಕ್ಷರುಗಳಿದ್ದಾರೆ. ಇವ್ರಿಗೆ ಮನವರಿಕೆ ಮಾಡಿ ಇವ್ರು ಇಂಟರ್ನಲ್ ತಾಲೂಕಿಗೆ ಹೋಗಿ ಇದನ್ನ ಮನವರಿಕೆ ಮಾಡ್ಬೇಕು ಅಂತ ಆಗುತ್ತೆ. ಇಲ್ಲ, ಇವತ್ತಿಂದ 8ನೇ ತಾರೀಕು ಸರ್, 6ನೇ ತಾರೀಕುವರೆಗೆ ಒಂದ್ ಸಪ್ತಾಹ ಇದನ್ನ ಡಿಸೆಂಬರ್ ತಿಂಗಳು ಪೂರ್ತಿ ಮಾಡ್ಲಿಕ್ಕೆ ಅವಕಾಶ ಇದೆ. ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಗೆ ಇಲ್ಲ, ಊರಲ್ಲಿ ಮಾಡಕ್ಕಾಗಲ್ಲ. ತಾಲೂಕ್ ಮಟ್ಟದಲ್ಲಿ ಸೇರಿಸಿ ಮಾಡ್ತೀವಿ. ಅದರ ಡೀಟೇಲ್ಸ್ ನ ಒಂದ್ ಸೆಕೆಂಡ್. ಹೌದು, ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ಅವ್ರು ಯಾವ ತಾಲೂಕಲ್ಲಿ ಇದು ಮಾಡ್ತಾರೆ ಅದು ಗೊತ್ತಾಗೋದಲ್ಲ. ಅವ್ರ ಜೊತೆಗೆ ನೀವು ಬಂದಿರೋದು ಅದನ್ನ ಹೇಳಕ್ ಅನ್ಕೊಂಡಿಲ್ಲ ನಾವು.
ನೀವು ಇತಿಹಾಸ ಹೇಳಿದ್ರಿ ಕೇಳಿದ್ವಿ, ಹಾ. ಇನ್ನು ಮುಂದಿನ ರೂಪರೇಷೆ ಏನು? ಈಗ ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೆ ಲೋಕಲ್ ಆಗಿರೋ ಅಧಿಕಾರಿಗಳು ನಮ್ಮ ಆಫೀಸ್ ಬೇರರ್ಸ್ ಹೋಗ್ತಾರ್ರಿ, ನಾನೆಲ್ಲಿ ಹೋಗಕ್ಕಾಗುತ್ತೆ ಎಲ್ಲ ಕಡೆ. ಅದನ್ನ ಒಂದ್ ಸೆಕೆಂಡ್ ಇದ್ರ ರೂಪರೇಷೆಗಳನ್ನ ಸಿದ್ಧತೆ ಮಾಡಿ ನಿಮ್ ಮುಂದೆ ಹೇಳ್ತಾರೆ, ವೆಯ್ಟ್ ಮಾಡಿ. ಇವತ್ತು ಕಾರ್ಯ ಇರೋದೇ ಒಂದು ವಾರ ಟೈಮ್. ಇವತ್ತು ಮಾಡ್ತೀವಿ ಅನ್ನೋರಿಗೆ 3 ದಿನ ಈ ಕೇಳಿ ಇವತ್ತು ನಾನು ಮನವರಿಕೆ ಮಾಡಕ್ ಬಂದಿದ್ದೀನಿ, ಮುಂದಿನ ಫ್ಯೂಚರ್ ಪ್ಲಾನ್ ಕೂಡ ಇವ್ರಿಗೆ ಹೇಳಲಿಕ್ಕೆ ಬಂದಿದ್ದೀನಿ. ನಾಳೆ ಬಂದು ನಿಮ್ ಮುಂದೆ ಬ್ರೀಫ್ ಮಾಡ್ತಾರೆ, ಬಿಡ್ರಿ, ಬ್ರೀಫ್ ಮಾಡ್ತಾರೆ. ಡಿಸೆಂಬರ್ 26ರಿಂದಾನೇ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತೀವಿ, ಬಟ್ ಇನ್ನು ನೀವು ಮನವರಿಕೆ ಮಾಡ್ತೀನಿ ಅಂತ ಹೇಳ್ತೀರಲ್ಲ. ಇಲ್ಲ ನಮ್ ಕಡೆ ಎಲ್ಲ ಶುರುವಾಗಿದೆ. ನವೆಂಬರ್ 26ರಿಂದಾನೇ ಹೇಳಿದ್ರಿ. ನವೆಂಬರ್ 26ರಿಂದ ಬೆಂಗಳೂರಲ್ಲಿ ಪ್ರಾರಂಭ ಆಗಿದ್ದು ನಮ್ಮ ಬೇರೆ ಜಿಲ್ಲೆಗಳಲ್ಲಿ ನಡೀತಾ ಇದೆ. ಬೆಂಗಳೂರಿಂದ ಕಲಬುರಗಿ ಹೋಗಕ್ಕೆ 3 ದಿನ ಆಯ್ತು. ಅಲ್ಲಲ್ಲ, ಬೇರೆ ಜಿಲ್ಲೆಗಳಲ್ಲಿ ನಡೀತಾ ಇದೆ ರೀ. ಅಲ್ಲಿ ಹೋಗಕ್ಕೆ ಇನ್ನೂ 3 ದಿನ ಆಗುತ್ತೆ. ಇಲ್ಲ ಮಾಡ್ತಾರೆ. ಇವತ್ತು ಮಾಡ್ತಾ ಇದ್ದೀವಿ, ಇವತ್ತಿನಿಂದ ಶುರು ಆಗುತ್ತೆ. ನೀವು ಸ್ವಲ್ಪ ಪ್ರಚಾರ ಮಾಡಿ ಇದನ್ನ. ಥ್ಯಾಂಕ್ ಯು. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.